ನೋಡಿದ್ರಾ ಎಲ್ಲ ಸಿನಿಮಾ ನೋಡಿದ್ರಾ? ನೀವು ನೋಡಿದ್ರಾ ಫಸ್ಟು? ನೆನ್ನೆ ನೋಡಿದ್ರಾ? ಇಷ್ಟ ಆಯ್ತಾ? ಓಕೆ, ಅಷ್ಟೇ, ಇನ್ನೇನು ಹೇಳ್ಬೇಕು. ಏನು ಇಷ್ಟ ಆಯ್ತು ಸಿನಿಮಾಲಿ? ಆಡಿಯನ್ಸಲ್ಲಿ ನಾನು ಒಬ್ಬ ಆಗಿ ಕೂತಿದ್ದೆ. ಆಡಿಯನ್ಸ್ ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಒಂದು ವಿಭಿನ್ನವಾದ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸುಧೀಂದ್ರ ಅವರು ಹ್ಯಾಸ್ ವರ್ಕ್ಡ್ ಇಸ್ ಟೋಟಲ್ ಕ್ರಿಯೇಟಿವಿಟಿ ಆ್ಯಂಡ್ ಈ ಥರ ಒಂದು ಪ್ರಾಡಕ್ಟ್ನ ಬಿಟ್ಟಿದ್ದಾರೆ. ಆ್ಯಂಡ್ ಆ ಒಂದು ಪ್ರಾಜೆಕ್ಟಲ್ಲಿ ನಮಗೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಒಂದು ಏನಂತೀರಾ, ಸದಾ ಚಿರಋಣಿ ಡೈರೆಕ್ಟರ್ ಸುಧೀಂದ್ರ. ಅಷ್ಟೇ. ಆಡಿಯನ್ಸ್ ಇವಾಗ ನೀವೇ ಇಷ್ಟೊತ್ತು ನೀವೇ ಬೈಟ್ಸ್ ಎಲ್ಲ ತೊಗೊಂಡಿದ್ದೀರಾ. ಎವ್ರಿಬಡಿ ಹ್ಯಾಸ್ ಅಪ್ರಿಷಿಯೇಟೆಡ್ ದ ಕಾನ್ಸೆಪ್ಟ್. ಒಂದು ವಿಭಿನ್ನವಾಗಿದೆ, ಒಂದು ಚೆನ್ನಾಗಿದೆ, ಒಂದು ಏನಂತೀರಾ, ಒಂದು ಡೈಲಿ ನಡೆಯೋ ಕಥೆಗಳಲ್ಲೇನೆ ಒಂದು ಕುತೂಹಲಕಾರಿಯಾಗಿ ಒಂದು ಕಾಮಿಕಲ್ ಡ್ರಾಮಾನ ಒಂದು ಸೃಷ್ಟಿ ಮಾಡಿದ್ದಾರೆ ಆನ್ ಸ್ಕ್ರೀನ್. ಅದು ಜನರಿಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಹೊಸ ಪ್ರಯತ್ನ ಮಾಡಿದ್ದಾರೆ. ಕನ್ನಡ ಮೂವಿ ಅವ್ಯಕ್ತ ಬ್ಯಾನರ್ಸಲ್ಲಿ ನೆಕ್ಸ್ಟ್ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ. ಈ ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ನ. ನಮಸ್ಕಾರ. ಈಗ ಫಸ್ಟ್ ಮೇನ್ ಥಿಯೇಟ್ರ್ ನಾವು ನಾರ್ಮಲ್ ಥಿಯೇಟ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಹೋಗಿದೆ. ಮತ್ತು ಎಲ್ಲ ಕಡೆಯಿಂದ ಬುಕ್ಕಿಂಗ್ಸ್ ಕೂಡ ಓಪನ್ ಆಗಿದೆ. ಚೆನ್ನಾಗಿ ಹೋಗ್ತಾ ಇದೆ ಬುಕ್ಕಿಂಗ್ಸ್ ಎಲ್ಲ. ಈಗ ನಮ್ಮದು ಒಂದು ಸಿನಿಮಾ ಟೀಮ್ ಆಲ್ರೆಡಿ ಈಗ ಸೆಕೆಂಡ್ ಶೋ ಬಂದು ಕನಕಪುರದಲ್ಲಿ ಓಪನ್ ಆಗಿದೆ. ಅಲ್ಲಿಗೆ ಅರ್ಧ ಟೀಮ್ ಹೋಗಿದೆ ಈಗ. ಸೊ ಇದೆಲ್ಲ ಈಗ ಫಸ್ಟ್ ಶೋ ನೀವೇ ರಿವ್ಯೂಸ್ ನೋಡಿದ್ದೀರಾ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಆನ್ ಸ್ಕ್ರೀನ್. ಮತ್ತು ಹೋಗ್ತಾ ಇರಬೇಕಾದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸರ್ ಫಸ್ಟ್ ಶೋ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆಯ್ತು ಸರ್. ಎಲ್ಲ ಕಡೆನೂ ಬುಕ್ ಮೈ ಶೋನೆಲ್ಲ ಎಲ್ಲ ಕಡೆನೂ ಬುಕ್ಸ್ ಎಲ್ಲ ಬುಕ್ಕಿಂಗ್ ಓಪನ್ ಆಗಿದೆ. ಎಲ್ಲ ಕಡೆನೂ ಬುಕ್ಕಿಂಗ್ ಆಗ್ತಾ ಇದೆ. ಒಂದು ಖುಷಿ ನಮಗೆ ಅದು. ಬಟ್ ಇವತ್ತು 12 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ನಮ್ದೆಲ್ಲ ಶೋದು ಓಪನ್ ಆಗ್ತಿದೆಯಲ್ಲ, ಅದೊಂದು ಖುಷಿ ನಮಗೆ ಈಗ. ಎಸ್ ಸರ್. ನೋಡದೇ ಇರೋ ಪ್ರೇಕ್ಷಕರಿಗೆ ಏನಂತ ಹೇಳ್ತೀರಾ ಸರ್? ಸರ್ ಎಲ್ಲ ಬನ್ನಿ, ಒಂದು ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಒಂದು ಒಪಿನಿಯನ್ ಕೊಡಿ ನೀವು ನಿಮ್ಮ ಕಡೆಯಿಂದ. ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಎಲ್ಲ ಒಂದು ಹೊಸ ತಂಡ. ನಮ್ಮ ಪ್ರಯತ್ನಕ್ಕೊಂದು ಸಪೋರ್ಟ್ ಮಾಡಿ. ಎಲ್ಲರೂ ಬನ್ನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆನೂ ನಾವು ಶೋಸ್ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸಬ್ರು ನಿರ್ದೇಶಕರು, ಹೊಸಬ್ರು ನಿರ್ಮಾಪಕರು, ಹೊಸಬ್ರು ನಟರು, ಈ ಫ್ಯಾಮಿಲಿ ಫಿಲಮು, ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಒಳ್ಳೆ ಕ್ಯೂರಿಯಾಸಿಟಿ ಇದೆ. ಮತ್ತೆ ಮತ್ತೆ ಬಂದು ನೋಡಬೇಕು ಅನಿಸ್ತದೆ. ಬಂದು ನೋಡಿ ಇವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತೇಳಿ ನಾವು ಎಲ್ಲ ಆಡಿಯನ್ಸ್ಗಳನ್ನು ಹೇಳ್ತಾ ಇದ್ದೀವಿ. ಫಿಲಮ್ ಇಷ್ಟ ಆಯಿತು. ಇದು ಹುಡುಗ ಪ್ರೆಗ್ನೆಂಟ್ ಆಗಿ ಅದು ಡೆಲಿವರಿ ಆಗೋದು ನಿಜನ ಹೇಗಿರುತ್ತೆ ನೋಡಬೇಕು, ಲಾಸ್ಟ್ವರೆಗೂ ನಾವು ನೋಡಲೇಬೇಕು ಅಂತ ಹೇಳಿ ಒಂದು ಯಾರು ಎಲ್ಲೋ ಮನಸ್ಸು ಬರಲ್ಲ. ಏನಾಗುತ್ತೆ ನಾವು ನೋಡಲೇಬೇಕು, ಡೆಲಿವರಿ ಆಗುತ್ತೆ ಅದೊಂದು ಕ್ವಶನ್ ಮಾರ್ಕ್ ಇಟ್ಟಾಗ ಈ ಸಿನಿಮಾನ ಕೊನೆಯವರೆಗೂ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಕನ್ನಡ. ಒಂದು ಹೊಸ ಪ್ರಯತ್ನ ಇದು. ನಾವು ಕನ್ನಡ ಅಂದರೆ ಬರೀ ಆ್ಯಕ್ಷನ್ ಮೂವಿ ಆ ಮೂವಿ ಅಂತ ಬರ್ತಾ ಇದೆ. ಇದು ಒಂದು ಹೊಸ ಪ್ರಯತ್ನ. ಒಂದು ಫ್ಯಾಮಿಲಿ ಪ್ಲಸ್ ಸಸ್ಪೆನ್ಸು ಪ್ಲಸ್ ಕಾಮಿಡಿ ಇದೆ. ಇವನ್ ಹೊಸಬ್ರೆಲ್ಲ ನಮ್ಮ ಹರೀಶ್ ಅವರು ಹೊಸ ಪ್ರಯತ್ನ. ಇದು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ಪ್ಲೇಸಲ್ಲಿ ಶೂಟ್ ಮಾಡಿದ್ದಾರೆ. ಕ್ಯಾಮ್ರಾ ಮತ್ತು ಇದು ಏನು ಗೊತ್ತಾ, ಕೊರಿಯೋಗ್ರಫಿ, ಇವನ್ ಕಾಮಿಡಿ ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಬಂದಿದೆ. ಕನ್ನಡಕ್ಕೆ ಸಪೋರ್ಟ್ ಮಾಡಿ. ಇವನ್ ಹೊಸ ಪ್ರಯತ್ನ. ಹೊಸಬ್ರು ನಮ್ಮ ಹೀರೋ ರಘು ಭಟ್ ಅವರು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿ ಇವನ್ ಯಾವುದೇ ಥರ ಇದು ಇಲ್ಲದಂಗೆ ಸ್ಟೂಡೆಂಟ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ಏಜ್ ಆದವ್ರಿಗೆ ಒಂದು ಮಗು ಇಟ್ಕೊಂಡು ಈ ಥರ ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರಿಗೆ ನಮ್ಮ ಇನ್ನೂ ನಮ್ಮ ಅವ್ಯಕ್ತ ಬ್ಯಾನರ್ಸಲ್ಲಿ ಹೊಸ ಮೂವಿಗಳು ಬರ್ತಾ ಇದೆ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಸಸ್ಪೆನ್ಸ್ ಆಗಿದೆ. ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪ ಅಂದರೆ ಇವತ್ತೆಲ್ಲ ಮದುವೆ ಮಾಡ್ಕೊಳಕ್ಕೆ ಏನಕ್ಕೆ ಮಾಡ್ಕೊಬೇಕು ಹಾಗೆ ಹೀಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ನಾವೊಂದು ಫ್ಯಾಮಿಲಿ ಆಗಬೇಕು, ನಾವೊಂದು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ಯಕ್ತ ಮೂವಿಯಿಂದ ಹೊಸದಾಗಿ ಇವರು ಹರೀಶ್ ಗೌಡರು ಹೊಸದಾಗಿ ಮೂವಿನ ಲಾಂಚ್ ಮಾಡಿದ್ದಾರೆ. ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಅವ್ಯಕ್ತ ಮೂವಿಯಿಂದ ತುಂಬ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ. ರಘು ಭಟ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆಗಿ ಹೊಸದಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗು. ಫ್ಯಾಮಿಲಿ ಎಲ್ಲ ತುಂಬ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದು. ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯಿಂದ ಎಲ್ಲ ನೋಡ್ಬೋದು. ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ. ಎಲ್ಲರೂ ಆಲ್ ದಿ ಬೆಸ್ಟ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ.
ಬಟ್ ಏನಂದರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಅವ್ಯಕ್ತ ಮೂವೀಸ್ ಇದಾರಲ್ಲ, ಪ್ರೊಡ್ಯೂಸರ್ ಹರೀಶ್ ಅಂಡ್ ಗೌಡ್ರಿಗೆ ಮತ್ತು ಹೀರೋ ರಘು ಭಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವ್ಯಕ್ತ ಸಿನಿಮಾಸ್ ಪ್ರೊಡ್ಯೂಸರ್ ಹರೀಶ್ ಅಂಡ್ ಗೌಡ ಮತ್ತು ರಘು ಭಟ್ ಅವರ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಿಮಗೊಂದು ಸಿಹಿ ಸುದ್ದಿ, ಜನರಿಗೆ ಯಾವ ಥರ ಇದೆ ಒಂಥರ ಸಿಹಿ ಸುದ್ದಿ ಥರನೇ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಕಾಮಿಡಿ ಓರಿಯೆಂಟೆಡು. ಫಸ್ಟ್ ಆಫ್ ಫುಲ್ ಕಾಮಿಡಿಯಾಗಿ ತೊಗೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು, ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಕಪಲ್ಸ್ ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆಲ್ ದ ಬೆಸ್ಟ್ ಅವ್ಯಕ್ತ ಸಿನಿಮಾಸ್. ಆ್ಯಕ್ಚುಲಿ ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ, ಇಮ್ಯಾಜಿನೇಷನ್ನೇ ಬೇರೆ. ನಾವೊಂದು ಇಮ್ಯಾಜಿನೇಷನ್ ಮೈಂಡಲ್ಲಿ ಇಟ್ಕೊಂಡು ಬರೆದಿದ್ದೀವಿ. ಬಟ್ ಈ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು. ಪ್ಲೀಸ್ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಹಲೋ, ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಅವ್ಯಕ್ತ ಸಿನಿಮಾ ಅಂದ್ಬಿಟ್ಟು ರಘು ಭಟ್ ಅವ್ರು ಮಾಡಿರೋದು ಚೆನ್ನಾಗಿದ್ದಾರೆ. ನೀವೆಲ್ಲ ಜನನು ಬಂದು ನೋಡಬೇಕು, ಖುಷಿಯಾಗಿ ಎಲ್ಲ ಜನ ಮಾಡಬೇಕು, ನೋಡಬೇಕು. ಸಿನಿಮಾ ಏನೋ ಚೆನ್ನಾಗಿದೆ. ನೋಡಿ ಡೈರೆಕ್ಟರ್ ಫಾರ್ ದಿಸ್ ಫಿಲಮ್ ನಮಗೆ ಚೆನ್ನಾಗಿದೆ. ನಾವು ಪಾರ್ಟ್ ಆಫ್ ದ ಫಿಲಮ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀವಿ ಫಿಲಮ್ಗೆ. ಸೊ ಈಸ್ ಸುಧೀಂದ್ರ ಅಂತ, ಇವರೇ ದ ರಿಯಲ್ ಓಜಿ ಫಾರ್ ದಿಸ್ ಫಿಲಮ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಮಗನೇ ಡೈರೆಕ್ಷನ್ ಮಾಡಿದ್ದೀನಿ. ಅನ್ಸೋದೇನು ತುಂಬ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯಿತು. ಹೊಸ ಪ್ರಯತ್ನ ಅಲ್ವಾ, ಸಮಾಜಕ್ಕೆ ಒಂದು ಹೊಸ ಪ್ರಯತ್ನ ಕೊಟ್ಟಿದ್ದಾರೆ, ಒಳ್ಳೆಯದು ಅಷ್ಟೇ.